ಪ್ಲೇ ಸ್ಟೋರ್ ನಿಂದ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸಿಂಪಲ್ ಆಗಿ ನೀವು ನೆಕ್ಸ್ಟ್ ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ರಿಜಿಸ್ಟರ್ ಅಂತ ಇರುತ್ತೆ, ರಿಜಿಸ್ಟರ್ ನ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ನೇಮು, ಮೊಬೈಲ್ ನಂಬರ್, ಇಮೇಲ್ ಐಡಿ ಮತ್ತೆ ಪಾಸ್ವರ್ಡ್, ಎಂ ಪಿನ್ ಕೇಳುತ್ತೆ. ಎಂ ಪಿನ್ ಅಂತಂದ್ರೆ 4 ಡಿಜಿಟ್ ನ ಒಂದು ಪಾಸ್ವರ್ಡ್ ನ ಎಂಟರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ 1 2 3 4 ಅಥವಾ ನಿಮ್ಮ ಮೊಬೈಲ್ ನಂಬರ್ ನ ಫಸ್ಟ್ 4 ಡಿಜಿಟ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ರೆಫರ್ ಕೋಡ್ ನಲ್ಲಿ ನೀವು ಎಲ್ಲರೂ ಕೂಡ ಈ ಸ್ಕ್ರೀನ್ ಮೇಲೆ ಬರ್ತಿರುವಂತ ಕೋಡ್ ನ ಎಂಟರ್ ಮಾಡಬೇಕು. ಇನ್ ಕೇಸ್ ನೀವು ಈ ಕೋಡ್ ನ ಎಂಟರ್ ಮಾಡಲಿಲ್ಲ ಅಂತಂದ್ರೆ ನಿಮ್ ಯಾರಿಗೂ ಕೂಡ ಲಾಗಿನ್ ಆಗ್ತದಂಗೆ ₹100 ದುಡ್ಡು ಸಿಗೋದಿಲ್ಲ. ಆ ₹100 ದುಡ್ಡು ಬೇಡ ಅಂತಂದ್ರೆ ಎಂಟರ್ ಮಾಡಬೇಡಿ. ₹100 ದುಡ್ಡು ಬೇಕು ಅಂತಂದ್ರೆ ಈ ಕೋಡ್ ನ ಎಲ್ಲರೂ ಕೂಡ ಎಂಟರ್ ಮಾಡಿ. ಎಂಟರ್ ಮಾಡಿಕೊಂಡು ರಿಜಿಸ್ಟರ್ ನ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಗೆ ಮತ್ತೆ ಇಮೇಲ್ ಐಡಿಗೆ OTP ಹೋಗುತ್ತೆ. OTP ನ ಎಂಟರ್ ಮಾಡಿಕೊಂಡು ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಲಾಗಿನ್ ಆಗ್ತೀರಾ. ಲಾಗಿನ್ ಆಗ್ತಿದ್ದಂಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಮೇಲ್ಗಡೆ ನಮಗೆ ಕಂಪ್ಲೀಟ್ ಯುವರ್ KYC ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಗೆ ಇಲ್ಲಿ ಆಟೋ ಅಪ್ರೂವಲ್ 15 ಮಿನಿಟ್ಸ್ ಅಂತ ಇದೆಯಲ್ಲ ಫಸ್ಟ್ ಒನ್, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ್ಮೇಲೆ ನಿಮ್ಮ ಪಾನ್ ಕಾರ್ಡ್ ನಂಬರ್ ಎಂಟರ್ ಮಾಡಕ್ಕೆ ಸಿಂಪಲ್ ಆಗಿ ನಿಮ್ಮ ಪಾನ್ ಕಾರ್ಡ್ ನಂಬರ್ ಎಂಟರ್ ಮಾಡಿಕೊಂಡು ಸಬ್ಮಿಟ್ ನ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಮ ಇಮೇಲ್ ಐಡಿಗೆ ಸ್ಟಾರ್ಟಿಂಗ್ ಅಲ್ಲಿ ನೀವು ಯಾವ ಇಮೇಲ್ ಐಡಿ ಕೊಟ್ಟಿರ್ತೀರಾ ಆ ಇಮೇಲ್ ಐಡಿಗೆ ಒಂದು ಮೇಲ್ ಬರುತ್ತೆ. ಸಿಂಪಲ್ ಆಗಿ ನಿಮ್ಮ ಮೇಲ್ ಓಪನ್ ಮಾಡ್ಕೊಳ್ಳಿ. ಮೇಲ್ ನಲ್ಲಿ ಈ ರೀತಿ ಬಂದಿರುತ್ತೆ KYC ರಿಕ್ವೆಸ್ಟ್ ಅಂತ ಅಂದ್ಬಿಟ್ಟು. ಅಲ್ಲಿ ನಮಗೆ ಕ್ಲಿಕ್ ಹಿಯರ್ ಅಂತ ಇರುತ್ತೆ ಬ್ಲೂ ಕಲರ್ ನಲ್ಲಿ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಗೆ ಇಲ್ಲಿ ಲಾಗಿನ್ ವಿತ್ ಗೂಗಲ್ ಮತ್ತೆ ಸೆಂಡ್ ಕೋಡ್ ಟು ಇಮೇಲ್ ಅಂತ ಇರುತ್ತೆ. ಸೆಂಡ್ ಕೋಡ್ ಟು ಇಮೇಲ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಇಮೇಲ್ ಐಡಿಗೆ ಮತ್ತೆ OTP ಬರುತ್ತೆ. ಆ OTP ನ ನೀವು ಇಲ್ಲಿ ಎಂಟರ್ ಮಾಡಿಕೊಂಡು ಸಬ್ಮಿಟ್ ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ನ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಅಥೆಂಟಿಕೇಟ್ ಆಧಾರ್ ಅಂತ ಬರುತ್ತೆ. ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನ ಇಲ್ಲಿ ಎಂಟರ್ ಮಾಡಬೇಕು. ಸಿಂಪಲ್ ಆಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿಕೊಂಡು ನೆಕ್ಸ್ಟ್ ನ ಮೇಲೆ ಕ್ಲಿಕ್ ಮಾಡಿ. ಆಧಾರ್ ಕಾರ್ಡ್ ಗೆ ಯಾವ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿರುತ್ತೆ ಅದಕ್ಕೆ OTP ಹೋಗುತ್ತೆ. ಆ OTP ನ ಎಂಟರ್ ಮಾಡಿಕೊಂಡು ಸಬ್ಮಿಟ್ ನ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಡಿಜಿ ಲಾಕರ್ ನ ಪಾಸ್ವರ್ಡ್ ಕೇಳುತ್ತೆ. ಇನ್ ಕೇಸ್ ನಿಮಗೆ ಪಾಸ್ವರ್ಡ್ ಗೊತ್ತಿತ್ತು ಅಂತಂದ್ರೆ ಎಂಟರ್ ಮಾಡಿ, ಗೊತ್ತಿಲ್ಲ ಅಂತಂದ್ರೆ ಫರ್ಗೆಟ್ ಮೈ ಪಿನ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಡೇಟ್ ಆಫ್ ಬರ್ತ್ ಯಾವ ರೀತಿ ಆಗಿದೆ, ಡೇಟ್ ಮಂತ್ ಇಯರ್ ನ ಸೆಲೆಕ್ಟ್ ಮಾಡಿಕೊಂಡು ಕನ್ಫರ್ಮ್ ಮಾಡಿ. ಹೊಸ ಒಂದು ಕೋಡ್ ನ ಕ್ರಿಯೇಟ್ ಮಾಡಕ್ಕೆ ಹೇಳುತ್ತೆ. ಹೊಸ ಕೋಡ್ ನ ಏನ್ ಬೇಕು ಅದನ್ನ ಕ್ರಿಯೇಟ್ ಮಾಡಿಕೊಂಡು ಆ ಕೋಡ್ ನ ಎಂಟರ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ತಿದ್ದಂಗೆ ನಿಮ್ಗೆ ಇಲ್ಲಿ ಅಲೋ ಮತ್ತೆ ಡಿನೇ ಅಂತ ಬರುತ್ತೆ. ಸಿಂಪಲ್ ಆಗಿ ನೀವು ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಪಾನ್ ಕಾರ್ಡ್ ನಂಬರ್ ಫೀಚ್ ಆಗಿಲ್ಲ ಅಂತಂದ್ರೆ ಪಾನ್ ಕಾರ್ಡ್ ನಂಬರ್ ನ ಎಂಟರ್ ಮಾಡಕ್ಕೆ ಹೇಳಿದೆ ಡಿಜಿ ಲಾಕರ್ ಗೆ, ಅದನ್ನ ಕ್ಲಿಕ್ ಮಾಡಿಕೊಂಡು ಪಾನ್ ಕಾರ್ಡ್ ನಂಬರ್ ನ ಕೂಡ ನೀವು ಎಂಟರ್ ಮಾಡ್ಕೊಬಹುದು. ಅಥವಾ ಏನು ಕೇಳಿಲ್ಲ ಅಂತಂದ್ರೆ ಅಲೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ನಿಮ್ಮ ಗೂಗಲ್ ಕ್ರೋಮ್ ನಲ್ಲಿ ಅಲೋ ಮತ್ತೆ ಡಿನೇ ಅಂತ ಒಂದು ರಿಕ್ವೆಸ್ಟ್ ಓಪನ್ ಆಗುತ್ತೆ. ಅಲೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಕ್ಯಾಮರಾ ಪರ್ಮಿಷನ್ ಓಪನ್ ಆಗುತ್ತೆ ನಿಮ್ಗೆ. ನೀವು ಸಿಂಪಲ್ ಆಗಿ ಲೈಟ್ ಇರೋ ಕಡೆಗೆ ಬಂದು ಒಂದು ಸೆಲ್ಫಿ ತಗೊಬೇಕು. ಕ್ಲೀನ್ ಆಗಿ ಲೈಟ್ ಇರೋ ಕಡೆಗೆ ಬಂದು ಸೆಲ್ಫಿ ತಗೊಳ್ಳಿ. ಸೆಲ್ಫಿ ತಗೊಂಡಾಗ್ತಿದ್ದಂಗೆ ನಿಮ್ಮ KYC ಇನ್ಸ್ಟೆಂಟ್ ಆಗಿ ಡನ್ ಆಗುವಂತದ್ದು. ಇವಾಗ ನೀವು ಈ ಒಂದು ಅಪ್ಲಿಕೇಶನ್ ಗೆ ಮತ್ತೆ ಬ್ಯಾಕ್ ಹೋಗಾಗ್ತಿದ್ದಂಗೆ ನಿಮ್ಮೆಲ್ಲರಿಗೂ ಕೂಡ ₹100 ದುಡ್ಡು ಸಿಕ್ಕಿರುತ್ತೆ KYC ಕಂಪ್ಲೀಟ್ ಮಾಡಿದ್ದಕ್ಕೆ. ಇದನ್ನ ವಿತ್ಡ್ರಾ ಮಾಡೋದು ಹೇಗೆ ಅಂದ್ರೆ ಸಿಂಪಲ್ ಆಗಿ ನೀವು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಪೋರ್ಟ್ಫೋಲಿಯೋ ಇರುತ್ತೆ, ಪೋರ್ಟ್ಫೋಲಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಬಿಟ್ಕಾಯಿನ್ ನಲ್ಲಿ ₹100 ಅಥವಾ ₹101, ₹102, ₹103 ರೀತಿ ದುಡ್ಡು ಇರುತ್ತೆ. ಈ ದುಡ್ಡನ್ನು ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ವಿತ್ಡ್ರಾ ಮಾಡಬಹುದು. ವಿತ್ಡ್ರಾ ಮಾಡೋದಕ್ಕೆ ನಮಗೆ ಇಲ್ಲಿ 2 ತರ ಆಪ್ಷನ್ ಇರುತ್ತೆ. ನಿಮ್ಮ ಹತ್ರ ಏನಾದ್ರೂ ₹100 ಅಥವಾ ₹100 ಮೇಲ್ಗಡೆ ದುಡ್ಡಿದೆ ಅಂತಂದ್ರೆ ನೀವು ಅದನ್ನ ಇನ್ಸ್ಟೆಂಟ್ ಆಗಿ ಸೆಲ್ ಮಾಡ್ಕೊಂಡು ವಿತ್ಡ್ರಾ ಮಾಡಬಹುದು. ಇನ್ ಕೇಸ್ ನಿಮ್ಗೆ ಏನಾದ್ರೂ ₹98, ₹97 ದುಡ್ಡಿದೆ ಅಂತಂದ್ರೆ ನೀವು ನಾನು ಹೇಳಿದ ಸ್ಟೆಪ್ಸ್ ಗಳನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ ಎಲ್ರಿಗೂ ಕೂಡ ದುಡ್ಡು ವಿತ್ಡ್ರಾ ಆಗುತ್ತೆ. ಸಿಂಪಲ್ ಆಗಿ ನೀವು ನಿಮ್ಮ ಪ್ರೊಫೈಲ್ ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಇಲ್ಲಿ ಬ್ಯಾಂಕ್ ಸ್ಟೇಟಸ್ ಆಪ್ಷನ್ ಬರುತ್ತೆ. ಬ್ಯಾಂಕ್ ಅಂಡ್ ಪೇಮೆಂಟ್ ಆಪ್ಷನ್ಸ್ ನ ಮೇಲೆ ಕ್ಲಿಕ್ ಮಾಡಿಕೊಂಡು ಆಡ್ ಬ್ಯಾಂಕಿನ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಅಕೌಂಟ್ ನಂಬರ್, IFSC ಕೋಡ್ ಎಲ್ಲಾನು ಕರೆಕ್ಟ್ ಆಗಿ ಎಂಟರ್ ಮಾಡಿಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮ್ಗೆ ಒಂದು ಆರೋ ಮಾರ್ಕ್ ತೋರಿಸ್ತಾ ಇರುತ್ತೆ. ಒಂದು 10 ನಿಮಿಷ ಕರೆಕ್ಟ್ ಆಗಿ ವೇಟ್ ಮಾಡಿ. ನೀವು ಕೊಟ್ಟಿರುವಂತ ಬ್ಯಾಂಕ್ ಅಕೌಂಟ್ ಗೆ ₹1 ದುಡ್ಡು ಬರುತ್ತೆ ಮತ್ತೆ ಟಿಕ್ ಮಾರ್ಕ್ ಬರುತ್ತೆ. ಆ ಟಿಕ್ ಮಾರ್ಕ್ ಬರೋವರೆಗೂ ವೇಟ್ ಮಾಡಬೇಕು. ಆ ಟಿಕ್ ಮಾರ್ಕ್ ಬಂದಾದ್ಮೇಲೆ INR ಡೆಪಾಸಿಟ್ ಅಂತ ಇರುತ್ತೆ. INR ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು UPI ಟ್ರಾನ್ಸ್ಫರ್ ನ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ UPI ID ಸಿಗುತ್ತೆ. ಕಾಪಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. UPI ID ಕಾಪಿ ಆಗುತ್ತೆ. ನೀವು ಇವಾಗ ನಿಮ್ಮ ಗೂಗಲ್ ಪೇ, ಫೋನ್ ಪೇ ಅಥವಾ ಪೇಟಿಎಂ ಓಪನ್ ಮಾಡ್ಕೊಂಡು ನೀವಲ್ಲಿ ₹150 ದುಡ್ಡನ್ನ ಪೇ ಮಾಡಬೇಕು. ಸೊ ಕರೆಕ್ಟ್ ಆಗಿ ನೀವು ₹150 ದುಡ್ಡನ್ನ ಎಲ್ಲರೂ ಕೂಡ ಪೇ ಮಾಡಿ. ಆ ₹150 ದುಡ್ಡು ಎಲ್ಲೂ ಹೋಗೋದಿಲ್ಲ, ಇನ್ಸ್ಟೆಂಟ್ ಆಗಿ ನಿಮ್ಗೆ ವಾಪಸ್ ಸಿಗುತ್ತೆ. ನಾನು ಅದನ್ನ ವಿತ್ಡ್ರಾ ಮಾಡೋದೇ ಅಂತ ಹೇಳ್ಕೊಡ್ತೀನಿ. ಇವಾಗ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ₹100 ಸಿಕ್ಕಿತ್ತಲ್ವಾ, ಅದನ್ನ ಜೊತೆಗೆ ನೀವು ಇವಾಗ ₹150 ದುಡ್ಡನ್ನ ಹಾಕ್ತಾ ಇದೀರಾ, ಅದನ್ನ ಕೂಡ ವಿತ್ಡ್ರಾ ಮಾಡಬಹುದು. ಒಟ್ಟಿಗೆ ನಿಮ್ಮ ಬ್ಯಾಂಕಿಗೆ ಬರುತ್ತೆ. ₹150 ದುಡ್ಡನ್ನ ಪೇ ಮಾಡಿದ್ಮೇಲೆ ನೀವು ನಿಮ್ಮ UTR ನಂಬರ್ ಎಲ್ಲಿ ಸಿಗುತ್ತೆ ಅಂತ ಕೂಡ ಪ್ರೂಫ್ ಅನ್ನ ತೋರಿಸ್ತಾ ಇದ್ದೀನಿ. ನೀವು ಈ ಒಂದು ಅಪ್ಲಿಕೇಶನ್ ಗೆ ಯಾವ ಬ್ಯಾಂಕ್ ಅಕೌಂಟ್ ಅನ್ನ ಲಿಂಕ್ ಮಾಡಿದೀರಾ ಅದೇ ಬ್ಯಾಂಕ್ ಅಕೌಂಟಿನ ಮೂಲಕ UPI ಟ್ರಾನ್ಸ್ಫರ್ ಆಗಿರಬೇಕು. ನೀವು ಬ್ಯಾಂಕ್ ಅಕೌಂಟ್ ಅನ್ನ ಬೇರೆ ದುಡ್ಡು ಮಾಡಿಕೊಂಡು ಬೇರೆಯವರ ಫೋನ್ ಪೇ ನಲ್ಲಿ ನೀವು ದುಡ್ಡು ಪೇ ಮಾಡಿದಿರಾ ಅಂತಂದ್ರೆ ದುಡ್ಡು ಆಡ್ ಆಗೋದಿಲ್ಲ ಈ ಅಪ್ಲಿಕೇಶನ್ ಗೆ. ನೀವು ಈ ಒಂದು ಅಪ್ಲಿಕೇಶನ್ ಗೆ ಯಾವ ಬ್ಯಾಂಕ್ ಅಕೌಂಟ್ ಅನ್ನ ಸ್ಟಾರ್ಟಿಂಗ್ ಅಲ್ಲಿ ಲಿಂಕ್ ಮಾಡಿದ್ರೆ ಅದೇ ಬ್ಯಾಂಕ್ ಅಕೌಂಟಿನ ಮೂಲಕ ನೀವು ₹100 ದುಡ್ಡನ್ನ ಅಥವಾ ₹150 ದುಡ್ಡನ್ನ ಪೇ ಮಾಡಿರಬೇಕು. ₹150 ದುಡ್ಡನ್ನ ಪೇ ಮಾಡಿ UPI ರೆಫರೆನ್ಸ್ ನಂಬರ್ ನ ಇಲ್ಲಿ ಎಂಟರ್ ಮಾಡಿಕೊಂಡು ಸಬ್ಮಿಟ್ ನ ಮೇಲೆ ಕ್ಲಿಕ್ ಮಾಡಿ. UTR ನಂಬರ್ ಇಲ್ಲೇ ಸಿಗುತ್ತೆ ನಿಮ್ಗೆ. ಸಬ್ಮಿಟ್ ಆಗ್ತಿದ್ದಂಗೆ ನಿಮ್ಗೆ ₹150 ದುಡ್ಡು ಕೂಡ ವಿತಿನ್ 10 ಮಿನಿಟ್ಸ್ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಗೆ ಆಡ್ ಆಗಿರುತ್ತೆ. ಆ ದುಡ್ಡು ಸಿಕ್ಕಿರುತ್ತೆ ಅಂದ್ರೆ ಮತ್ತೆ ನಿಮ್ಮ ಪೋರ್ಟ್ಫೋಲಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ರುಪೀಸ್ ಅಲ್ಲಿ ನಿಮ್ಗೆ ₹150 ಇರುತ್ತೆ. ಬಿಟ್ಕಾಯಿನ್ ಅಲ್ಲಿ ನಿಮ್ಗೆ ₹100 ಅಥವಾ ₹98 ಈ ರೀತಿ ಆಗಿರುತ್ತೆ. ನೀವು ಇವಾಗ ಏನ್ ಮಾಡ್ಬೇಕು ಅಂದ್ರೆ ಬಿಟ್ಕಾಯಿನ್ ಮೇಲೆ ನೀವು ನಿಮ್ಮ ಏನಾದ್ರು ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಬೇಕು. ಸಿಂಪಲ್ ಆಗಿ ನೀವು ಬಿಟ್ಕಾಯಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಇಲ್ಲಿ ಬೈ ಮತ್ತೆ ಸೆಲ್ ಅಂತ ಕಾಣಿಸ್ಕೊಳ್ಳುತ್ತೆ. ಮೊದಲು ನೀವು ಬೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 100% ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇದ್ದಂತ ₹150 ದುಡ್ಡು ಕೂಡ ಇವಾಗ ಬಿಟ್ಕಾಯಿನ್ ಮೇಲೆ ಇನ್ವೆಸ್ಟ್ ಆಗ್ತಾ ಇದೆ. 100% ನ ಸೆಲೆಕ್ಟ್ ಮಾಡ್ಕೊಂಡು ಪೇ
ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಎಂಪಿನ್ ಎಂಟರ್ ಮಾಡ್ಕೊಂಡ್ರೆ ಮುಗಿತು, ನಿಮ್ಮ ಎಲ್ಲಾ ದುಡ್ಡು ಕೂಡ ಇವಾಗ ಬಿಟ್ ಕಾಯಿನ್ ಮೇಲೆ ಹೋಗ್ಬಿಟ್ಟು ಇನ್ವೆಸ್ಟ್ ಆಗಿರುತ್ತೆ, ಅಂದ್ರೆ ಬೈ ಸಕ್ಸಸ್ಫುಲ್ ಆಗಿರುತ್ತೆ. ಇವಾಗ ನೋಡಬಹುದು ರುಪೀಸ್ ಅಲ್ಲಿರುವಂತಹ ದುಡ್ಡು ಎಲ್ಲ ಕೂಡ ಬಿಟ್ ಕಾಯಿನ್ ಬಂತು. ₹100 ದುಡ್ಡು ಇದ್ದು ₹246 ದುಡ್ಡಾಗಿದೆ. ನೀವು ಇದನ್ನ ವಿತ್ಡ್ರಾ ಮಾಡೋದಾಗೆ ಅಂದ್ರೆ ಮತ್ತೆ ನಿಮ್ಮ ಬಿಟ್ ಕಾಯಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಿಮ್ಗೆ ಸೆಲ್ ನ ಮೇಲೆ ಕ್ಲಿಕ್ ಮಾಡ್ಬೇಕು. ನೀವು ಸೆಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು 100% ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಪೇ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಎಂಪಿನ್ ಎಂಟರ್ ಮಾಡ್ಕೊಂಡ್ರೆ ನಿಮ್ಮ ಸೆಲ್ ಕೂಡ ಸಕ್ಸಸ್ಫುಲ್ ಆಗುತ್ತೆ. ಇವಾಗ ನಿಮ್ಗೆ ನಿಮ್ಮ ಹತ್ರ ಏನು ₹246 ದುಡ್ಡಿತ್ತು, ಆ ಎಲ್ಲಾ ದುಡ್ಡು ಕೂಡ ಡೈರೆಕ್ಟ್ ಆಗಿ ನಿಮ್ಮ ರುಪೀಸ್ ಸೆಕ್ಷನ್ ಹೋಗ್ಬಿಟ್ಟು ಮೆನ್ಷನ್ ಆಗಿರುತ್ತೆ. ₹2 ಫೀಸ್ ಕಟ್ ಆಗುತ್ತೆ, ವರಿ ಮಾಡಬೇಡಿ. ಸಿಂಪಲ್ ಆಗಿ ಇವಾಗ ನೀವು ಈ ದುಡ್ಡನ್ನ ವಿತ್ಡ್ರಾ ಮಾಡಬಹುದು. ವಿತ್ಡ್ರಾ ಅಂತ ಇರುತ್ತೆ ನಿಮ್ಗೆ ರೆಡ್ ಕಲರ್ ನಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ₹241 ದುಡ್ಡು ಅಥವಾ ಎಷ್ಟಿರುತ್ತೆ ನಿಮ್ಮ ಹತ್ರ ದುಡ್ಡು, ಆ ಎಲ್ಲಾ ದುಡ್ಡನ್ನ ಕೂಡ ಎಂಟರ್ ಮಾಡ್ಕೊಂಡು ಪ್ರೊಸೀಡ್ ನ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಂಪಿನ್ ಎಂಟರ್ ಮಾಡ್ಕೊಂಡ್ರಿ ಅಂತಂದ್ರೆ ಮುಗಿತು, ನಿಮ್ಮ ದುಡ್ಡು ವಿತ್ಡ್ರಾ ಆಗೋಗುತ್ತೆ. ಈ ದುಡ್ಡು ನಿಮ್ಗೆ ಕೇವಲ 10 ಸೆಕೆಂಡ್ ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಆಗುವಂತದ್ದು. ನೀವು ಎಷ್ಟು ದುಡ್ಡನ್ನ ವಿತ್ಡ್ರಾ ಮಾಡುತ್ತೀರಾ ಅದರಲ್ಲಿ ₹10 ಫೀಸ್ ಕಟ್ ಆಗುತ್ತೆ. ₹10 ಫೀಸ್ ಕಟ್ ಆಗ್ಬಿಟ್ಟು ಮಿಕ್ಕಂತ ಎಲ್ಲಾ ದುಡ್ಡು ಕೂಡ ಈ ಒಂದು ಅಪ್ಲಿಕೇಶನ್ ಗೆ ನಿಮಗೆ ಇನ್ಸ್ಟೆಂಟ್ ಆಗಿ ಟ್ರಾನ್ಸ್ಫರ್ ಆಗುವಂತದ್ದು. ಈ ತರ ನೀವು ಈ ಒಂದು ಅಪ್ಲಿಕೇಶನ್ ನಲ್ಲಿ ನಿಮಗೆ ಸಿಕ್ಕಿರುವಂತಹ ₹100 ದುಡ್ಡನ್ನ ವಿತ್ಡ್ರಾ ಮಾಡಬಹುದು. ಸೊ ಇನ್ನು ನೀವು ಈ ಅಪ್ಲಿಕೇಶನ್ ನಲ್ಲಿ ಒಂದು ಮೊಬೈಲ್ ನಂಬರ್ ಗೆ ₹250 ದುಡ್ಡನ್ನ ಅರ್ನಿಂಗ್ ಮಾಡೋದು ಹೇಗೆ ಅಂದ್ರೆ ಸಿಂಪಲ್ ಆಗಿ ನೀವು ಈ ಒಂದು ಅಪ್ಲಿಕೇಶನ್ ನ ಹೋಮ್ ಪೇಜ್ ಗೆ ಬನ್ನಿ. ನಿಮ್ಗೆ ಇಲ್ಲಿ ಇನ್ವೈಟ್ ಅಂಡ್ ಅರ್ನ್ ಅಂತ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಗುರು, ನಾನು ಇಲ್ಲಿ ಬರೀ ರೆಫರ್ ನ ಮಾಡ್ಕೊಂಡೇನೆ ₹53,250 ದುಡ್ಡನ್ನ ಅರ್ನಿಂಗ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ನಂತರ ಬರೀ ರೆಫರ್ ನ ಮಾಡ್ಕೊಂಡೆ ಅರ್ನಿಂಗ್ ಮಾಡಬಹುದು. ಈ ಒಂದು ಅಪ್ಲಿಕೇಶನ್ ನಲ್ಲಿ ಒಂದು ರೆಫರ್ ಗೆ ₹250 ದುಡ್ಡು ಕೊಡ್ತಾ ಇದ್ರೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಕೆಳಗೆ ಬನ್ನಿ, ಇನ್ವೈಟ್ ಅಂಡ್ ಅರ್ನ್ ಅಂತ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ದೇ ಒಂದು ಸಪರೇಟ್ ಆಗಿ ಲಿಂಕ್ ಸಿಗುತ್ತೆ. ಆ ಲಿಂಕ್ ಅನ್ನ ನೀವು ನಿಮ್ಮ ಫ್ರೆಂಡ್ ಗಳಿಗೆ ಶೇರ್ ಮಾಡಿ. ಜೊತೆಗೆ ನಿಮ್ಮ ಫ್ರೆಂಡ್ ನಿಮ್ಮ ಲಿಂಕಿನ ಮೂಲಕ ಲಾಗಿನ್ ಆಗುವಾಗ ನಿಮ್ಮ ರೆಫರ್ ಕೋಡ್ ನ ಕೂಡ ಯೂಸ್ ಮಾಡಬೇಕು. ಸ್ಟಾರ್ಟಿಂಗ್ ಅಲ್ಲಿ ನೀವು ನನ್ನ ರೆಫರ್ ಕೋಡ್ ನ ಯಾವ ರೀತಿಯಾಗಿ ಎಂಟರ್ ಮಾಡಿದ್ರೆ ಸೇಮ್ ಟು ಸೇಮ್ ನೀವು ಬೇರೆಯವ್ರನ್ನ ರೆಫರ್ ಮಾಡುವಾಗ ನಿಮ್ಮ ರೆಫರ್ ಕೋಡ್ ನ ನಿಮ್ಮ ಫ್ರೆಂಡ್ ಎಂಟರ್ ಮಾಡಿರಬೇಕು. ರೆಫರ್ ಕೋಡ್ ಎಂಟರ್ ಮಾಡಿಕೊಂಡು KYC ನ ನಿಮ್ಮ ಫ್ರೆಂಡ್ ಕಂಪ್ಲೀಟ್ ಮಾಡಿದ್ರು ಅಂತಂದ್ರೆ ನಿಮ್ಮ ಫ್ರೆಂಡ್ ಗೆ ನಿಮ್ ತರನೇ ₹100 ದುಡ್ಡು ಸಿಗುತ್ತೆ. ಆ ₹100 ದುಡ್ಡನ್ನ ನೀವು ಯಾವ ರೀತಿಯಾಗಿ ವಿತ್ಡ್ರಾ ಮಾಡ್ಕೊಂಡ್ರಿ ಸೇಮ್ ಟು ಸೇಮ್ ನಿಮ್ಮ ಫ್ರೆಂಡ್ ಕೂಡ ಅವ್ರ ಬ್ಯಾಂಕಿಗೆ ದುಡ್ಡನ್ನ ವಿತ್ಡ್ರಾ ಮಾಡ್ಕೊಬಹುದು. ಇನ್ನು ನಿಮಗೆ ₹250 ದುಡ್ಡು ಸಿಗುತ್ತೆ. ನಿಮ್ಮ ಫ್ರೆಂಡ್ ಕೂಡ ₹150 ದುಡ್ಡನ್ನ ಆಡ್ ಮಾಡ್ಕೊಂಡು ಅದನ್ನ ಬಿಟ್ ಕಾಯಿನ್ ಮೇಲೆ ಇನ್ವೆಸ್ಟ್ ಮಾಡಿ ಅದನ್ನ ಮತ್ತೆ ಅವರು INR ಗೆ ಕನ್ವರ್ಟ್ ಮಾಡ್ಕೊಂಡು ವಿತ್ಡ್ರಾ ಮಾಡಿದ್ರು ಅಂತಂದ್ರೆ ನಿಮ್ಗೂ ಕೂಡ ₹250 ದುಡ್ಡು ಸಿಗುತ್ತೆ ಒಂದು ರೆಫರ್ ಗೆ. ಇಲ್ಲೇ ಮೆನ್ಷನ್ ಆಗಿದೆ ನೋಡಿ, ನಿಮ್ಮ ಫ್ರೆಂಡ್ ಇಲ್ಲಿ KYC ನ ಕಂಪ್ಲೀಟ್ ಮಾಡ್ಕೊಂಡ್ರು ಅಂತಂದ್ರೆ ಅವರಿಗೆ ₹100 ಬಿಟ್ ಕಾಯಿನ್ ಸಿಗುತ್ತೆ. ಜೊತೆಗೆ ನಿಮ್ಮ ಫ್ರೆಂಡ್ ಏನಾದ್ರು ಮೊದಲ ಒಂದು ಟ್ರೇಡ್ ನ ಮಾಡಿದ್ರು, ಮೊದಲ ಟ್ರೇಡ್ ಅಂತಂದ್ರೆ ಅವರು ₹150 ದುಡ್ಡನ್ನ ಆಡ್ ಮಾಡ್ಕೊಂಡು ಬಿಟ್ ಕಾಯಿನ್ ಮೇಲೆ ಇನ್ವೆಸ್ಟ್ ಮಾಡಿದ್ರು ಅಲ್ವಾ, ಅದು ಟ್ರೇಡ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಈ ರೀತಿ ಅವರು ಟ್ರೇಡ್ ನ ಮಾಡಿದ್ದಕ್ಕೆ ನಿಮ್ಗೆ ₹250 ದುಡ್ಡು ಸಿಗುತ್ತೆ ಕೇವಲ ಒಂದು ರೆಫರ್ ಗೆ. ಈ ರೀತಿಯಾಗಿ ನೀವು ಒಂದು 10 ರಿಂದ 20 ಜನಕ್ಕೆ ರೆಫರ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ನೀವು ಯಾರಿಗೆಲ್ಲ ರೆಫರ್ ಮಾಡ್ತೀರಾ ಎಲ್ರಿಗೂ ಕೂಡ ₹100 ದುಡ್ಡು ಫ್ರೀ ಆಗಿ ಸಿಗುತ್ತೆ. ಅವ್ರಿಗೂ ಕೂಡ ಏನು ಲಾಸ್ ಆಗೋದಿಲ್ಲ. ಜೊತೆಗೆ ಅವರು ಆ ₹100 ದುಡ್ಡನ್ನ ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ₹150 ದುಡ್ಡನ್ನ ಆಡ್ ಮಾಡ್ಕೊಂಡು ಅದನ್ನ ಬಿಟ್ ಕಾಯಿನ್ ಮೇಲೆ ಇನ್ವೆಸ್ಟ್ ಮಾಡಿ ಅದನ್ನ ಮತ್ತೆ ಅವರು INR ಗೆ ಕನ್ವರ್ಟ್ ಮಾಡ್ಕೊಂಡು ಅದನ್ನ ವಿತ್ಡ್ರಾ ತಗೊಂಡ್ರು ಅಂತಂದ್ರೆ ನಿಮ್ಗೆ ₹250 ಪರ್ ನಂಬರ್ ಗೆ ಸಿಗುತ್ತೆ. ಈ ತರ ನೀವು ಎಷ್ಟು ಜನಕ್ಕೆ ಬೇಕಾದ್ರೂ ರೆಫರ್ ಮಾಡ್ಕೊಂಡು ₹250 ದುಡ್ಡನ್ನ ಫ್ರೀ ಆಗಿ ಅರ್ನಿಂಗ್ ಮಾಡಬಹುದು. ಟೋಟಲ್ ಆಗಿ ಲೆಕ್ಕ ಕೊಡೋದಾದ್ರೆ ಒಂದು ಮೊಬೈಲ್ ನಂಬರ್ ಗೆ ₹350 ದುಡ್ಡು ಆಗುತ್ತೆ. ಬಿಕಾಸ್ ನಿಮ್ಮ ಫ್ರೆಂಡಿಗೂ ಕೂಡ ₹100 ಸಿಗುತ್ತೆ, ನಿಮ್ಗೂ ಕೂಡ ₹250 ದುಡ್ಡು ಸಿಗುತ್ತೆ. ಈ ದುಡ್ಡನ್ನ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಇನ್ಸ್ಟೆಂಟ್ ಆಗಿ ವಿತ್ಡ್ರಾ ಕೂಡ ಮಾಡಬಹುದು. ಜೊತೆಗೆ ನೀವು ಈ ಅಪ್ಲಿಕೇಶನ್ ನಲ್ಲಿ ಏನೆಲ್ಲ ರೆಫರ್ ಮಾಡ್ತೀರಾ ಆ ರೆಫರ್ ಮಾಡಿದಂತ ಎಲ್ಲಾ ದುಡ್ಡು ಕೂಡ ಬಿಟ್ ಕಾಯಿನ್ ನಲ್ಲೇ ಹೋಗಿರುತ್ತೆ. ಸಿಂಪಲ್ ಆಗಿ ನೀವು ಬಿಟ್ ಕಾಯಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದನ್ನ ಸೆಲ್ ಮಾಡಿ ನೀವು ಅದನ್ನ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ನಂತರನೇ ವಿತ್ಡ್ರಾ ಮಾಡ್ಕೊಬಹುದು. ಈ ತರ ನೀವು ಈ ಒಂದು ಅಪ್ಲಿಕೇಶನ್ ನಲ್ಲಿ ಪ್ರತಿ ನಂಬರ್ ಗೆ ₹250 ದುಡ್ಡನ್ನ ಫ್ರೀ ಆಗಿ ಅರ್ನಿಂಗ್ ಮಾಡ್ಕೊಬಹುದು.